ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಕೈ ರುಚಿ. ನಾನಿವತ್ತು ನಿಮಗೆ ಬಾದಾಮ್ ಪೌಡರ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ತುಂಬ ಆರೋಗ್ಯಕರವಾದಂಥ ಬಾದಾಮ್ ಪೌಡರು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೋಡಿ, ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ನೀರು ಸ್ವಲ್ಪ ಕಾಯಬೇಕು. ಈಗ ಇದರಲ್ಲಿ 1 ಬೌಲಷ್ಟು ನಾನು ಬಾದಾಮಿನ ತಗೊಂಡಿದ್ದೀನಿ. ಅದು 200 ಗ್ರಾಮಷ್ಟು ಬಾದಾಮಿ ಇದೆ. ಈ ಬಾದಾಮಿನ ಈಗ ನೋಡಿ, ಈ ಥರ ನೀರು ಕುದೀತಾ ಇರಬೇಕಾದ್ರೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಬಾದಾಮಿನ ಹಾಕ್ಕೊಬೇಕಾಗುತ್ತೆ. ಈ ಬಾದಾಮಿನ ನಾವೇನು ಕುದಿಸೋದು ಬೇಡ. ಜಸ್ಟ್ ನೀರು ಕುದಿ ಬಂದಾಗ ನಾವು ಗ್ಯಾಸ್ ಆಫ್ ಮಾಡಿ ನಾವು ನೀರಿನಲ್ಲಿ ಬಾದಾಮಿನ ಹಾಕಿ ಒಂದು 2-3 ನಿಮಿಷ ಅದನ್ನು ಹಾಗೆ ಬಿಡಬೇಕು. ಈಗ 2-3 ನಿಮಿಷ ಆದಮೇಲೆ ನೋಡಿ, ಈ ಥರ ಅದ್ರ ಮೇಲಿರೋ ಎಲ್ಲ ಸಿಪ್ಪೆ ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಅಂತ ನೋಡಿ. ಈ ರೀತಿ ಆಗಿರುತ್ತೆ ಎಲ್ಲ. ಇದನ್ನೀಗ ನಾವು ಎತ್ತಿಟ್ಕೊಳ್ಳೋಣ ಒಂದು ಬೌಲ್ಗೆ. ನೋಡಿ, ಈ ರೀತಿ ಆಗಿದೆ. ಹೀಗೆ ಒಂದೊಂದಾಗಿ ನಾವು ಸಿಪ್ಪೆನ ಸುಲಿಬೇಕು. ಈ ರೀತಿ ಎಲ್ಲ ಸಿಪ್ಪೆನ ಸುಲಿದಿಟ್ಕೊಬೇಕು. ತುಂಬ ಈಸಿಯಾಗಿ ಸಿಪ್ಪೆ ಅದು ತಾನಾಗೆ ಬಂದುಬಿಡುತ್ತೆ, ಯಾಕಂದರೆ ನೀರಲ್ಲಿ ನೆಂದಿರುತ್ತಲ್ವ, ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನಾನು. ಈಗ ಇವನ್ನ ನಾವು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹುರಿಯೋದ್ರಿಂದ ಈ ಪೌಡ್ರು ತುಂಬ ಹಾಳಾಗೋದಿಲ್ಲ ಜಲ್ದಿ. ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ನಾವು ಹುರ್ಕೊಬೇಕು. ನೋಡಿ, ಈ ರೀತಿ ನಾವು ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀವಿ. ಈಗ ನೋಡಿದ್ರಲ್ಲ, ಈಗ ಮತ್ತೆ ಅದೇ ಬಾಣಲಿಗೆ ನಾವು ಒಂದು 10-15 ಬಾದಾಮಿ ಮತ್ತು ಒಂದು 10 ಗೋಡಂಬಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ಸ್ಲಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ಇದನ್ನು ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಬಾದಾಮಿ ತೊಗೊಂಡಿರೋ ಅಳತೆ ಅಷ್ಟೇ ಸಕ್ಕರೆನ ತೊಗೊತಾ ಇದ್ದೀನಿ. 1 ಬೌಲಷ್ಟು ಸಕ್ಕರೆನ ನಾನೀಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಮಿಕ್ಸಿನ ಗ್ರೈಂಡ್ ಮಾಡ್ಕೊಂಡಾಯಿತು. ಈಗ ಬಾದಾಮಿನ ನಾವು ಪೂರ ಹಾರಲ್ಲಿ ಬಿಡಬೇಕಾಗಿತ್ತು. ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಆರಿದ ಮೇಲೇ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಅರಿಶಿಣನೂ ತುಂಬ ಒಳ್ಳೆಯದು ಹಾಲಿನಲ್ಲಿ, ಬಿಸಿ ಹಾಲಲ್ಲಿ ಕುಡಿಯೋದ್ರಿಂದ. ಈಗ ಒಂದು 5-6 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇದು ನೋಡಿ, ಈಗ ನಾನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಈ ರೀತಿಯಾಗಿ ಆಗಿದೆ ನೋಡಿ. ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಬೇಕು. ಅದು ಹಾಲಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಬಾಯಲ್ಲಿ ಸಿಕ್ಕಾಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಈಗ ಇದನ್ನು ನಾವು ಆರೋಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಇದನ್ನು ಆರಿಸಿ ಆಮೇಲೆ ಡಬ್ಬಿಗೆ, ಒಂದು ಗಾಜಿನ ಡಬ್ಬಿಗೆ ನೀವು ತುಂಬಿಟ್ಕೊಬೇಕಾಗುತ್ತೆ. ನಾನು ಅವಾಗೇ ತಾನೇ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಇದರಲ್ಲಿ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಈಗ ಅತಿ ಸುಲಭವಾಗಿ ಬಾದಾಮಿ ಪೌಡ್ರನ್ನ ರೆಡಿ ಮಾಡಿದ್ದೀವಿ. ಇದು ಈಗ 2 ಟೇಬಲ್ ಸ್ಪೂನಷ್ಟು ನಾನು ಬಾದಾಮಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಈ ಬಾದಾಮಿ ಪೌಡ್ರನ್ನ ನೀವು ಯಾವುದೇ ಪಾಯಸ ಮಾಡಿದ್ರೂ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಹಾಲು ಬಿಸಿ ಹಾಲಲ್ಲಾದರೂ ಕುಡಿಬೋದು ಅಥವಾ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುವಂಥ ಬಾದಾಮಿ ಪೌಡರ್ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಬಾದಾಮಿ ಪೌಡ್ರ್ ಮಾಡೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಾದಾಮಿ ಪೌಡ್ರನ್ನ ಮಾಡ್ಕೊಬೋದು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.